ನಮಸ್ಕಾರ ಗೆಳೆಯರಿ. ನಿನ್ನೆ ನಾವು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ಒಂದು ಪೋಲ್ ಹಾಕಿದ್ವಿ ಇನ್ವೆಸ್ಟರ್ಸ್ ಮೀಟ್ಗೆ ಸಂಬಂಧಪಟ್ಟಂತೆ. ತುಂಬ ಜನ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ರೆ. ಇವತ್ತಿನ ಈ ವಿಡಿಯೋದಲ್ಲಿ ಆ ವಿಷಯದ ಬಗ್ಗೆನೇ ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಏನೆಲ್ಲ ಇರುತ್ತೆ, ಏನಿರಲ್ಲ ಇಂಪಾರ್ಟೆಂಟ್ ಆಗಿ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಆ ನಂತರ ನಿಮ್ಗೆ ಏನ್ ಅನ್ಸುತ್ತೆ, ಬಂದ್ರೆ ಯೂಸ್ಫುಲ್ ಅನ್ಸುತ್ತಾ, ಅದ್ರ ಮೇಲೆ ನೀವು ಡಿಸಿಷನ್ ಅನ್ನು ಕೂಡ ತಗೊಳ್ಬಹುದಾಗಿರುತ್ತೆ. ಮೊದಲಿಗೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇರೆ ಮೊದಲಿಗೆ ಈ ವಿಡಿಯೋದ ವಿಷಯ ಬಂದು ಇನ್ವೆಸ್ಟರ್ಸ್ ಮೀಟ್ಗೆ ಸಂಬಂಧಪಟ್ಟಂತೆ. ಸೊ ಮೇ ಬಿ ನೀವೇನಾದ್ರೂ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ಗೊತ್ತಿರುತ್ತೆ ಯಾವ ಮೀಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಯಾಕಂದ್ರೆ ನಿನ್ನೆ ಇದ್ರ ಬಗ್ಗೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ವಿ ಕೂಡ. ಅದ್ರ ಬಗ್ಗೆನೇ ವಿಷಯನ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಬೇರೆ ಏನೇ ವಿಷಯಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ವಿಷಯನ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಖಂಡಿತ ಯಾವುದೇ ಸ್ಟಾಕ್ ಟಿಪ್ಸ್ ಸಿಗೋದಿಲ್ಲ. ದೇರ್ ಇಸ್ ನೋ ಸ್ಟಾಕ್ ಟಿಪ್ಸ್. ಯಾಕೆ ಇದನ್ನ ಬಿಗಿನಿಂಗ್ ಅಲ್ಲೇ ಹೇಳ್ತಿದ್ದೀನಿ ಅಂತಂದ್ರೆ, ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರೋದು, ಅಲ್ಲಿ ಅದಿಲ್ದೇ ಇರೋದು, ನಿಮ್ಗೆ ಬೇಜಾರಾಗೋದು, ಆ ರೀತಿ ಆಗೋದೇ ಬೇಡ. ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನಾವು ಯಾವುದೇ ರೀತಿ ಸ್ಟಾಕ್ ಟಿಪ್ಸ್ ಅನ್ನ ಇಲ್ಲಿ ಕೊಡೋದಿಲ್ಲ. ಅದನ್ನ ತಗೊಳ್ಳೋದಾ ಇದನ್ನ ತಗೊಳ್ಳೋದಾ ಆ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಹಾಗಾದ್ರೆ ಏನಿರುತ್ತೆ ಇಲ್ಲಿ, ಅದ್ರ ಬಗ್ಗೆ ನಾನು ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ. ಹಾಗೆ ಇದೊಂದು ಫಿಸಿಕಲ್ ಮೀಟ್ ಆಗಿರುತ್ತೆ. ಇದು ಆನ್ಲೈನ್ ಇರುವಂತದ್ದಲ್ಲ, ಫಿಸಿಕಲ್ ಮೀಟ್. ಜೊತೆಗೆ ಮೈಸೂರಲ್ಲಿ ಇರುತ್ತೆ. ಬಟ್ ಪ್ಲಾನ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಒಂದು ವಾರಕ್ಕೆ ಮುಂಚೆನೆ ನಾವು ಇದನ್ನ ಅನೌನ್ಸ್ ಮಾಡ್ತಿದ್ದೀವಿ. ಹಾಗಾದ್ರೆ ಈ ಮೀಟ್ ಅಲ್ಲಿ ಏನೆಲ್ಲ ಇರುತ್ತೆ? ಮೊದಲಿಗೆ ನೀವು ರಿಯಲ್ ಇನ್ವೆಸ್ಟರ್ಸ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಬರೋರೆಲ್ಲರೂ ಕೂಡ ಹೂಡಿಕೆ ಮಾಡಿರೋ ಅಂತವ್ರೆ ಆಗಿರ್ತಾರೆ. ಇನ್ನು ಒಂದಷ್ಟು ಜನ ಹೂಡಿಕೆ ಮಾಡಬೇಕು ಅಂತ ಪ್ಲಾನ್ ಮಾಡಿರೋರಾಗಿರ್ಬೋದು. ಅಂತವ್ರಿಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಹೂಡಿಕೆ ಮಾಡೋದಕ್ಕೆ ಮುಂಚೆ ಹೂಡಿಕೆ ಮಾಡಿರೋ ಅಂತ ಬೆಸ್ಟ್ ಡಿಸಿಷನ್ಸ್ ಏನು, ವರ್ಸ್ಟ್ ಡಿಸಿಷನ್ಸ್ ಏನು ಗೊತ್ತಾದ್ರೆ ಮೇ ಬಿ ಅವರ ಮುಂದಿನ ಜರ್ನಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಅದೇ ಎರಡನೇ ಪಾಯಿಂಟ್, ಲರ್ನ್ ಫ್ರಮ್ ಅದರ್ಸ್ ಅಂಡ್ ದೇರ್ ಮಿಸ್ಟೇಕ್ಸ್. ಈಗಾಗಲೇ ಹೂಡಿಕೆ ಮಾಡ್ತಾ ಇರೋಂಥವ್ರು, ಅವರು ಮಾಡಿರೋಂತ ತಪ್ಪುಗಳೇನು, ಅದರಿಂದ ಕಲಿಯುವಂತ ಅವಕಾಶ ಸಿಗುತ್ತೆ. ಯಾಕಂದ್ರೆ ಇದು ಫೇಸ್ ಟು ಫೇಸ್ ಮೀಟ್. ಅವರಿಂದ ಕೇಳಿ ತಿಳ್ಕೊಳ್ಬಹುದು. ನಾವು ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತೀವಿ. ಇನ್ನು ರಿಸ್ಕ್ ಮ್ಯಾನೇಜ್ಮೆಂಟ್, ಯಾವ ರೀತಿಯಾಗಿ ರಿಸ್ಕ್ ನ ಮ್ಯಾನೇಜ್ ಮಾಡಬೇಕು, ಅದ್ರ ಜೊತೆಗೆ ವೆಲ್ತ್ ಬಿಲ್ಡಿಂಗ್ ನ ಯಾವ ರೀತಿ ಪ್ಲಾನ್ ಮಾಡಬೇಕು. ತುಂಬಾ ಜನರಿಗೆ ಈ ಪ್ರಶ್ನೆ ಇದ್ದೇ ಇರುತ್ತೆ. ತುಂಬಾ ಜನರು ಮಿಸ್ಕನ್ಸೆಪ್ಷನ್ ಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಹೋಗ್ಲಾಡಿಸ್ಕೊಂಡು ಹೇಗೆ ನಾವು ಪ್ಲಾನ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಬಹುದಾಗಿರುತ್ತೆ. ಇನ್ನು ರಿಟೈರ್ಮೆಂಟ್ ಪ್ಲಾನಿಂಗ್ ರೋಡ್ ಮ್ಯಾಪ್, ಭಾರತದಲ್ಲಿ ತುಂಬಾ ಜನ ಇಗ್ನೋರ್ ಮಾಡುವಂತದ್ದು ಇದು. ಆಕ್ಚುಲಿ ನಾವು ಯಾವಾಗ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಲ್ಲ, ಮೇ ಬಿ ನಾವು 18 ವರ್ಷಕ್ಕೆ ಶುರು ಮಾಡ್ಬೋದು, 20 ವರ್ಷಕ್ಕೆ ಮಾಡ್ಬೋದು, 25ಕ್ಕೆ ಮಾಡ್ಬೋದು. ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಲ್ಲ, ನಮ್ಮ ಎಜುಕೇಶನ್ ನ ಮುಗಿಸಿ, ಅವಾಗ್ಲೇ ನಮ್ಮ ರಿಟೈರ್ಮೆಂಟ್ ಪ್ಲಾನ್ ಗೊತ್ತಿರಬೇಕು. ನನ್ಗೆ ಏನ್ ಬೇಕು, ಎಷ್ಟು ಬೇಕು, ಯಾವಾಗ ಬೇಕು, ಇದರ ಕ್ಲಾರಿಟಿ ಇರಬೇಕು. ಅದರ ಕಂಪ್ಲೀಟ್ ರೋಡ್ ಮ್ಯಾಪ್ ಅನ್ನ ಹೇಗೆ ನಾವು ಮಾಡ್ಕೊಳ್ಳೋದು, ಇದನ್ನ ತಿಳ್ಕೊಳ್ಬಹುದು. ಹಾಗೆ ರಿಟೈರ್ಮೆಂಟ್ ಪ್ಲಾನ್ ಮಾಡಕ್ಕೆ ನಿಮ್ಮ ಹತ್ರ ಈಗಾಗಲೇ ಕೋಟಿ ಇರಬೇಕು ಅಂತ ಇಲ್ಲ. ಆ ಕೋಟಿಯನ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಟಾರ್ಗೆಟ್ ಇರಬೇಕು. ಅದೇ ಪ್ರಾಪರ್ ಪ್ಲಾನಿಂಗ್. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಳ್ಬಹುದು. ಇನ್ನು SWP ಸ್ಟ್ರಾಟಜಿ, ಸಿಸ್ಟಮ್ಯಾಟಿಕ್ ವಿಡ್ರಾಯಲ್ ಪ್ಲಾನ್. ನಮಗೆ ಸಾಕಷ್ಟು ಜನ ಕ್ಲೈಂಟ್ಸ್ ಕೇಳ್ತಿರ್ತಾರೆ ಇದನ್ನ ಹೇಗೆ ಮಾಡೋದು ಅಂತ. ಅದಕ್ಕಾಗಿನೇ ನಾವು ನಮ್ಮದೇ ಆಗಿರುವಂತ ಓನ್ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡಿದ್ವಿ. ಯಾಕಂದ್ರೆ ವೆಲ್ತ್ ಬಿಲ್ಡ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ, ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ವಿಡ್ರಾ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಮ್ಮ ಕಾರ್ಪಸ್ ಏನು ಬಿಲ್ಡ್ ಆಗಿರುತ್ತೆ ಅದನ್ನ ಜಾಸ್ತಿ ದಿನದವರೆಗೂ ಹೇಗೆ ಇಟ್ಕೊಳ್ಳೋದು, ಯಾವ ರೀತಿ ವಿಡ್ರಾಯಲ್ ಮಾಡಬೇಕು. ಡ್ಯುಯಲ್ ಎಂಜಿನ್ ಸ್ಟ್ರಾಟಜಿ ಅಂತಾನು ಕೂಡ ನಾವು ಅದನ್ನ ಕರಿತೀವಿ. ಸೊ ನಾವೇ ಬಿಲ್ಡ್ ಮಾಡ್ಕೊಂಡಿರೋಂತ ಓನ್ ಸ್ಟ್ರಾಟಜಿಯನ್ನ ತಿಳಿಸ್ಕೊಡ್ತೀವಿ. ಸೊ ಇದಿಷ್ಟು ವಿಚಾರಗಳು ಈ ಇವೆಂಟ್ ನಲ್ಲಿ ಇರುತ್ತೆ. ಇದ್ರ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ನಮ್ ಜೊತೆ ಶೇರ್ ಮಾಡಿ, ನಮ್ಮ ಎಕ್ಸ್ಪೀರಿಯನ್ಸಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಮ್ಯೂಚುವಲ್ ಶೇರಿಂಗ್ ಆದಾಗ ಮೇ ಬಿ ಎಷ್ಟೋ ವಿಚಾರಗಳು ಗೊತ್ತಾಗುತ್ತೆ. ಸೊ ಮೇ ಬಿ ನಾನು ಅವಾಗಲೇ ಹೇಳಿದಾಗೆ, ಯಾರೋ ಒಬ್ರು ಹೊಸೊಬ್ಬರಿಗೆ ಹೊಸ ದಾರಿ ಗೊತ್ತಾಗ್ಬೋದು, ಹಳೊಬ್ಬರಿಗೆ ನಾನು ಏನು ಈ ಹಿಂದೆ ತಪ್ಪು ಮಾಡಿದ್ದೆ, ಮುಂದೆ ಏನ್ ಮಾಡಬಾರ್ದು ಅಂತ ಗೊತ್ತಾಗ್ಬೋದು. ಹಾಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ಆಗ್ಬೋದು, SWP ಸ್ಟ್ರಾಟಜಿ ಆಗ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್, ಈ ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಜೊತೆಗೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್. ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತವ್ರು ರಿಯಲ್ ಇನ್ವೆಸ್ಟರ್ಸ್ ಜೊತೆ ಕಾಲ ಕಳೆದಾಗ ಪ್ರಾಕ್ಟಿಕಲ್ ಲೆಸನ್ಸ್ ಗೊತ್ತಾಗುತ್ತೆ. ಅದೇ ಇದರ ಉದ್ದೇಶ. ಹಾಗಾದ್ರೆ ಇದಕ್ಕೆ ಬರೋದೇಗೆ? ಇದು ಲಿಮಿಟೆಡ್ ಸೀಟ್ಸ್ ಅನ್ನ ಹೊಂದಿರುತ್ತೆ. ಯಾಕೆ ಅಂತಂದ್ರೆ ನಾವು ನಮ್ಮದೇ ಓನ್ ಆಫೀಸ್ ಅಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಿರೋದ್ರಿಂದ ತುಂಬಾನೇ ಕಡಿಮೆ ಸೀಟ್ಸ್ ಅನ್ನ ಹೊಂದಿರುತ್ತೆ. ಹಾಗಾಗಿ ನಮ್ದಿಲ್ಲಿ ಬೇಸಿಸ್ ಒಂದೇ, ಫಸ್ಟ್ ಕಮ್ ಫಸ್ಟ್ ಸರ್ವ್. ಈ ರಿಜಿಸ್ಟ್ರೇಷನ್ ಫಾರ್ಮ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಜೊತೆ ಸೇರೋಣ, ಎಲ್ರು ಕಲಿಯೋಣ, ಎಲ್ರು ಬೆಳೆಯೋಣ ಅನ್ಸುತ್ತಾ ಅಂತವ್ರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ರಿಟೈರ್ಮೆಂಟ್ ಅಂಡ್ ವೆಲ್ತ್ ಪ್ಲಾನಿಂಗ್ ವರ್ಕ್ಶಾಪ್ ಅಂತಾನೆ ಇದಕ್ಕೆ ನಾವು ಹೆಸರನ್ನ ಕೊಟ್ಟಿದ್ದೀವಿ. ಯಾಕಂದ್ರೆ ಪ್ಲಾನ್ ಇಸ್ ಎವ್ರಿಥಿಂಗ್.
ವಿತೌಟ್ ಪ್ಲಾನ್ ನಾವೇನು ಮಾಡಕ್ಕಾಗೋದಿಲ್ಲ. ಗುರಿ ಇರಬೇಕು. ಗುರಿ ಸ್ಪಷ್ಟವಾಗಿದ್ರೆ ಆ ಗುರಿ ತಲುಪಬಹುದು. ನಾನು ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರು ಅನ್ನೋ ಗುರಿ ಸ್ಪಷ್ಟವಾಗಿದೆ. ನಾನು ಟ್ರೈನ್ ಹತ್ತಿದ್ರು ಹೋಗ್ಬೋದು, ಬಸ್ ಹತ್ತಿದ್ರು ಹೋಗ್ಬೋದು, ನಡ್ಕೊಂಡೋದ್ರು ಹೋಗ್ಬೋದು. ಬಟ್ ನನಗೆ ಮನೆಯಿಂದ ಆಚೆ ಬಂದಾಗ ಗುರಿನೇ ಇಲ್ಲ ಅಂದ್ರೆ ಯಾವ ಕಡೆ ಹೋಗ್ತೀವಿ? ಡೈರೆಕ್ಷನ್ ಲೆಸ್. ಹಾಗಾಗಿ ಪ್ಲಾನಿಂಗ್ ಇಸ್ ಎವ್ರಿಥಿಂಗ್. ಜೊತೆಗೆ ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಹೆಜ್ಜೆ ಇಡಬೇಕು. ಬರೀ ಪ್ಲಾನ್ ಮಾಡಿ ಕೂರೋದಲ್ಲ. ಇಲ್ಲೇ ಎಲ್ಲವನ್ನೂ ಹಾಕಿದ್ವಿ ನಾವು, ಇದರಲ್ಲಿ ಏನಿರುತ್ತೆ ಏನಿರಲ್ಲ ಅಂತ. ಮೊದಲಿಗೆ ಇದು ಟಿಪ್ಸ್ ಕೊಡೋ ಸೆಷನ್ ಅಲ್ಲ. ಯಾವುದೇ ರೀತಿ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡಲ್ಲ. ಹಾಗೆ ಮಾರ್ಕೆಟ್ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇದ್ರ ಬಗ್ಗೆನೂ ಕೂಡ ಡಿಸ್ಕಷನ್ ಇರೋದಿಲ್ಲ. ಯಾಕಂದ್ರೆ ನಾಳೆ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದಕ್ಕಿಂತ 10 ವರ್ಷ ಆದ್ಮೇಲೆ ಮಾರ್ಕೆಟ್ ಎಲ್ಲಿರುತ್ತೆ ಅದು ಬಹಳ ಮುಖ್ಯ. ಇನ್ನು ಏನಿರುತ್ತೆ ನನಗಾಗ್ಲೇ ಹೇಳ್ದೆ, ರಿಯಲ್ ಇನ್ವೆಸ್ಟರ್ಸ್ ಜೊತೆ ಡಿಸ್ಕಷನ್, ಪರ್ಸನಲ್ ವೆಲ್ತ್ ರೋಡ್ ಮ್ಯಾಪ್, ರಿಟೈರ್ಮೆಂಟ್ ಕಾರ್ಪಸ್, ಇನ್ಫ್ಲೇಷನ್ ನಮ್ಮ ಫ್ಯೂಚರ್ ವೆಲ್ತ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ವೆಲ್ತ್ ಬಿಲ್ಡ್ ಆದ್ಮೇಲೆ ನಾವು ಹೇಗೆ ಅದನ್ನ ವಿತ್ಡ್ರಾ ಮಾಡಬೇಕು, ರಿಟೈರ್ಮೆಂಟ್ ನಂತರ ಹೇಗೆ ಸಿಸ್ಟಮ್ಯಾಟಿಕ್ ವಿತ್ಡ್ರಾಯಲ್ ನ ಮೂಲಕ ಇನ್ಕಮ್ ಎಂಜಿನ್ ನ ರನ್ ಮಾಡಬಹುದು, ಇದೆಲ್ಲ ಇರುತ್ತೆ. ಡೇಟ್ ಬಂದು ಆಗಸ್ಟ್ 16 ಆಗಿರುತ್ತೆ, ಭಾನುವಾರ. ನಾವು ವಾಟ್ಸ್ಆಪ್ ಚಾನಲ್ ಅಲ್ಲಿ ಇದೇ ಪೋಲ್ ನ ಹಾಕಿದ್ದು, ಭಾನುವಾರ ಮಾಡೋದ ಶನಿವಾರ ಮಾಡೋದ ಅಂತ. ಯಾಕಂದ್ರೆ ಶನಿವಾರ ಕೂಡ ಆಗಸ್ಟ್ 15ನೇ ತಾರೀಕು ರಜೆ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ತುಂಬಾ ಜನ ವೋಟ್ ಮಾಡಿದ್ದು ಭಾನುವಾರಕ್ಕೇನೆ. ಹಾಗಾಗಿ ಇದನ್ನ ಭಾನುವಾರಕ್ಕೆ ಹಾಕೊಂಡಿದ್ವಿ. ಟೈಮ್ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಮೇ ಬಿ ಅದು 1 ಗಂಟೆ 2 ಗಂಟೆವರೆಗೂ ಕೂಡ ಎಕ್ಸ್ಟೆಂಡ್ ಆಗ್ಬಹುದು. ಸೊ ಪ್ಲೇಸ್ ಬಂದು ಮೈಸೂರಲ್ಲಿ ಇರುತ್ತೆ. ರಿಜಿಸ್ಟರ್ ಆದವರಿಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಎಲ್ಲಿ ಏನು ಯಾವಾಗ ಬರಬೇಕು, ಹೇಗ್ ಬರಬೇಕು ಎಲ್ಲವೂ ಕೂಡ. ಇಂಟ್ರೆಸ್ಟ್ ಇರೋರು ಅವತ್ತು ಬರ್ಲಿಕ್ಕೆ ಸಾಧ್ಯ ಆಗುವಂತವ್ರು ಈ ರಿಜಿಸ್ಟ್ರೇಷನ್ ಫಾರ್ಮ್ ನ ಫಿಲ್ ಮಾಡೋ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬಹುದು. ನಿಮ್ಮ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಪ್ಲೇಸ್, ಎಸ್ಪೆಷಲಿ ಫೋನ್ ನಂಬರ್ ಕೊಡುವಾಗ ನಿಮ್ಮ ವಾಟ್ಸ್ಆಪ್ ನಂಬರ್ ಕೊಡಿ. ಯಾಕಂದ್ರೆ ವಾಟ್ಸ್ಆಪ್ ಮೂಲಕನೇ ನಿಮ್ಗೆ ಎಲ್ಲ ಕಮ್ಯುನಿಕೇಶನ್ ನಡೆಯುತ್ತೆ. ಹಾಗಾಗಿ ವಾಟ್ಸ್ಆಪ್ ನಂಬರ್ ನ ಕೊಡಿ. ಏನು ಫೀಸ್ ಇಲ್ಲಿದೆ, ಇದೆಲ್ಲವನ್ನು ಫಿಲ್ ಮಾಡಿ ರಿಜಿಸ್ಟರ್ ಕೊಟ್ರೆ ನೀವು ಪೇಮೆಂಟ್ ಪೇಜ್ ಗೆ ಹೋಗ್ತೀರಿ. ಡೇಟ್ ನೆನಪಿರ್ಲಿ, 16 ಆಗಸ್ಟ್ ಭಾನುವಾರ 10 AM ಮೈಸೂರಲ್ಲಿ. ಬರುವಂತವ್ರು ಪ್ಲಾನ್ ಮಾಡ್ಕೊಳ್ಳಿ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಹಾಗೆ ನಿಮ್ಗೇನಾದ್ರೂ ಈ ಪ್ರೋಗ್ರಾಮ್ ನ ರಿಜಿಸ್ಟ್ರೇಷನ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೆ ಸೇಮ್ ಇದೇ ನಂಬರ್ ಗಳಿಗೆ ಕಾಲ್ ಮಾಡಿ ನಿಮ್ಗೆ ಬೇಕಾಗಿರುವಂತ ಮಾಹಿತಿ ಮತ್ತು ಕ್ಲಾರಿಟಿಯನ್ನ ಕೊಡ್ತೀವಿ. ಹಾಗೆ ನಾನು ಅವಾಗಲೇ ಹೇಳಿದಾಗೆ ಇದು ಲಿಮಿಟೆಡ್ ಸೀಟ್ಸ್ ಅನ್ನು ಹೊಂದಿರುತ್ತೆ. ನಮ್ಮ ಆಫೀಸಲ್ಲೇ ನಾವು ಕಂಡಕ್ಟ್ ಮಾಡ್ತಿರೋದು. ತುಂಬಾ ಜಾಸ್ತಿ ಸೀಟಿಂಗ್ ಕೆಪಾಸಿಟಿ ಏನಿಲ್ಲ. ಹಾಗಾಗಿ ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.